ದೇವನಹಳ್ಳಿ ಸುತ್ತಮುತ್ತ 10 ರಿಂದ 12 ಕೋಟಿ ಆಗ್ತದೆ. ಮಾರ್ಕೆಟ್ ಬೆಲೆ 12 ಕೋಟಿ. ನೀವೇನು ಹೇಳ್ತಿದ್ದೀರಿ? 1 ಕೋಟಿ ಕೊಡ್ತೀವಿ. ಈ ಕೈಗಾರಿಕಾ ಮಂತ್ರಿ ಹೇಳ್ತಾ ಇದ್ದಾರಂತೆ, ಪೇಪರ್ನಲ್ಲಿ ಓದಿದೆ. ರೈತರ ಹತ್ರ ನಾವು ಸಮಾಲೋಚನೆ ಮಾಡ್ತೀವಿ, ಭೂ ಸ್ವಾಧೀನವನ್ನು ಕೈ ಬಿಡಕ್ಕಾಗಲ್ಲ, ನಾವು ಹೆಚ್ಚಿಗೆ ಪರಿಹಾರ ಹಣ ಕೊಡೋದಕ್ಕೆ ಯೋಚನೆ ಮಾಡ್ತೀವಿ ಅಂತ. ನೀನು ಭೂ ಸ್ವಾಧೀನ ಮಾಡಿರ್ತಕ್ಕಂಥ ಪ್ರಕ್ರಿಯೆನೇ ಕಾನೂನು ಬಾಹಿರ ಇರುವಾಗ ನೀನು ಪರಿಹಾರ ನೀನೇನು ಮುಲಾಜು ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಯವರೇನು ಹೇಳಿದ್ರಂತೆ, ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಕಾನೂನಿನ ಸಮಸ್ಯೆಗಳಿವೆ, ಫೈನಲ್ ನೋಟಿಫಿಕೇಶನ್ ಕೊಟ್ಟಾದ ಮೇಲೆ ನಾವು ಇದನ್ನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ. ಯಾಕಾಗಲ್ಲ? ಏನು ನಿಮಗೆ ಕಾನೂನಿನ ಕ್ಲಿಷ್ಟ ಪರಿಸ್ಥಿತಿ ನಮ್ಮ ಹತ್ರ ಬರಲಿ, ಇಲ್ಲಿ ಬರಲಿ, ನಾನು ಹೇಳ್ತೀನಿ, ಸಂವಿಧಾನ ಹೇಳ್ತೀನಿ, ಶಾಸನಗಳನ್ನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನು ಮಾಡಿದ್ದೀವಿ ಅವೆಲ್ಲ ಹೇಳ್ತೀವಿ. ಅದನ್ನು ತಿಳ್ಕೊಂಡು ನಾಳೆ ಬೆಳಗ್ಗೆ ನೋಟಿಫಿಕೇಶನ್ ಕೊಡೋಕ್ಕೆ ಏನು ಎದುರ್ತೀಯನಪ್ಪ ಸಿದ್ದರಾಮಯ್ಯ? ಕೈಗಾರಿಕಾ ಮಂತ್ರಿ ಒಬ್ಬನ ಹಿಡ್ಕೊಂಡು ರೈತರನ್ನ ನೀನು 66% ಇರ್ತಕ್ಕಂಥವ್ರನ್ನ ನೀನು ಬಿಟ್ಟರೆ ನೀನು ಸರ್ಕಾರ ಉಳಿತದ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೈಗಾರಿಕೆ ಅಭಿವೃದ್ಧಿ ಮಾಡಕ್ಕೆ ಹೋಗಿ ವೆಸ್ಟ್ ಬೆಂಗಾಲ್ನಲ್ಲಿ ಲೆಫ್ಟ್ ಗೌರ್ಮೆಂಟ್ ಕಳ್ಕೊಳ್ತಾವೆ. ನಾನೇ ತೀರ್ಪು ಕೊಟ್ಟಿದ್ದೀನಿ. 1,000 ಎಕರೆ 1,000 ಎಕರೆಯನ್ನು ನಾನು ತೀರ್ಮಾನ ಮಾಡಿದ ರೈತರ ಪರ. ಪರಿಹಾರ ಕೊಡಬೇಕಾಗಿಲ್ಲ, ಭೂಮಿಯನ್ನು ವಾಪಸ್ ಕೊಡಿ ಅಂತೇಳಿ ಭಾರತ ಸರ್ಕಾರ ಅಲ್ಲ, ಇಡೀ ಪ್ರಪಂಚಕ್ಕೆ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ತೀರ್ಪನ್ನು ನಾನು ಲೆಫ್ಟ್ ಥಿಂಕಿಂಗ್ ಆ ಚೀಫ್ ಮಿನಿಸ್ಟರ್ ನನ್ನ ಮುಂದೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಐ ಆಮ್ ಲೆಫ್ಟ್ ಲೀನಿಂಗ್ ಮ್ಯಾನ್ ಅಂತ ಹೇಳಿ 1,000 ಎಕರೆ ಕೈಗಾರಿಕೆ ಅಭಿವೃದ್ಧಿ ಅಂತೇಳಿ ತಪ್ಪು ವಂಚನೆ ಆಡಿಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರವನ್ನು ಕಳ್ಕೊಳ್ತಲ್ಲಿ. ಸಂಯುಕ್ತ ರಂಗ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ರಾಷ್ಟ್ರೀಯ ರಾಜ್ಯದ ರೈತ ಮತ್ತು ಕಾರ್ಮಿಕ ಮುಖಂಡರೇ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಚನ್ನರಾಯಪಟ್ಟಣ ಭೂ ಸ್ವಾಧೀನ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಕರ್ನಾಟಕ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ರೈತರ ಹೋರಾಟ ಅವರ ಭೂಮಿಯನ್ನು ಕಸಿದುಕೊಳ್ತಕ್ಕಂಥ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ 3.5 ವರ್ಷ ಕಾಲ ಸತತವಾಗಿ ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳ ಭೂಮಿ ಕಳ್ಕೊಳ್ತಕ್ಕಂಥವರು, ಭೂಮಿ ಕಳ್ಕೊಳ್ಳೋವರಿಗೆ ಬೆಂಬಲವನ್ನು ನೀಡ್ತಕ್ಕಂಥವರು 1,186 ದಿವಸ ಹೋರಾಟ ಮಾಡ್ತಿದ್ದಾರೆ. ಇದು ಭಾರತ ದೇಶದಲ್ಲಿ ಈ ಹೋರಾಟಕ್ಕೆ ಒಂದು ಚರಿತ್ರೆಯನ್ನು ದಾಖಲು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ವಿಷಯವನ್ನು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರ್ತಕ್ಕಂತಹ ಮತ್ತು ಭಾರತ ಸರ್ಕಾರ ಅಂದಿನ ಮನಮೋಹನ್ ಸಿಂಗ್ ಮತ್ತು ಎಡಪಂಥೀಯ ಎಲ್ಲ ಸಂಸದೀಯ ಸದಸ್ಯರೆಲ್ಲರೂ ಸೇರಿ ಭೂ ಸುಧಾರಣೆ ಕಾಯ್ದೆ 2013 ಕಾಯ್ದೆಯನ್ನು ಮಾಡಿದರು. ಆ ಕಾಯ್ದೆಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಇವತ್ತು. ಆದ್ದರಿಂದ ಮುಖ್ಯಮಂತ್ರಿಗಳು ಬಹಳ ಗಮನ ಹರಿಸಬೇಕಾಗಿದೆ. ನಿನ್ನ ಸರ್ಕಾರದ ಅವಧಿ 5 ವರ್ಷ. ಸರ್ಕಾರ ತಂದಿರೋದು ಕೂಡ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರುಗಳೆಲ್ಲ ಸೇರಿ ಕಮ್ಯುನಲ್ ಪೊಲಿಟಿಕಲ್ ಪಾರ್ಟಿ ದೇಶದಲ್ಲಿ ಇರಬಾರ್ದು, ರಾಜ್ಯದಲ್ಲಿ ಇರಬಾರ್ದು,
ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿ ತಂದಿರೋದು. ಆದ್ದರಿಂದ ಅವ್ರ ಜೊತೆಗೆ ಇದ್ದ ಎಲ್ಲ ನಾಯಕರುಗಳು 2022ರಲ್ಲಿ ಏನೆಲ್ಲ ಅವ್ರಿಗೆ ಬೆಂಬಲ ನೀಡಿದ್ರು ಅವರು ಉತ್ತರ ಕೊಡಬೇಕಾಗುತ್ತದೆ. ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟಕ್ಕೆ ನಿಮ್ಮ ಪುನರ್ಜನ್ಮ ಇಲ್ಲ ಅಂತ ಹೇಳಿ. ಅದಾದ ಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಬೇರೆ ಆಲ್ಟರ್ನೇಟಿವ್ ಇಲ್ಲ. ಎಡಪಂಥೀಯ ಬೆಲ ಇಲ್ಲ. ರೈತರ ಸಂಘಟನೆ ಕುಗ್ಗೋಗ್ತಾ ಇದೆ ಅಂತ ಅರ್ಥಕೊಂಡ್ರೆ ಸರ್ಕಾರದ ತಪ್ಪು ತಿಳುವಳಿಕೆ, ತಪ್ಪು ವಂಚನೆ. ಈ ದೇಶದಲ್ಲಿ ಇನ್ನೂ 143 ಕೋಟಿ ಜನಸಂಖ್ಯೆಯಲ್ಲಿ ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ, ರೈತರ ವಿರೋಧ ನೀತಿಗಳ ವಿರುದ್ಧ, ಕಾರ್ಮಿಕರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವರು 100 ಕೋಟಿ ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಅರಿವು ಮಾಡ್ಕೋಬೇಕಾಗಿದೆ. ನಮಗೆ ಜನರ ಬೆಂಬಲ ಇದೆ, ಸರ್ಕಾರ ಬಂದಿದೆ. ಈ ನೌಕರಶಾಹಿ ಭ್ರಷ್ಟ ಅಧಿಕಾರಿಗಳ ಸಲಹೆ ಮೇಲೆಗೆ ಸಂವಿಧಾನ ವಿರೋಧಿ ನೀತಿ, ಶಾಸನಗಳ ವಿರೋಧಿ ನೀತಿ, ಸುಪ್ರೀಂ ಕೋರ್ಟು ಸಂವಿಧಾನದ ಪೀಠಗಳ ವಿರೋಧ ನೀತಿ ಅಳವಡಿಸಿ ಭೂ ಸ್ವಾಧೀನ ಕಬಳಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ಕಾಲ ಬರ್ತದೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಅರಿವು ಮಾಡ್ಕೋಬೇಕಾಗಿದೆ. ಇವರು ಮಾಡಿರ್ತಕ್ಕಂಥ ಎಲ್ಲ ಈ ಅಧಿಸೂಚನೆಗಳು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ತೀನಿ. ಜನರಿಗೆ ಡೊಂಗ ಮಾತುಗಳು ಹೇಳಿ ಫೈನಲ್ ನೋಟಿಫಿಕೇಶನ್ ನಾವು ಕೊಟ್ಟುಬಿಟ್ಟಿದ್ದೀವಿ. ಕಾನೂನಿನ ನಮಗೆ ತೊಂದರೆ ಇದೆ, ಅಡ್ಡಿ ಇದೆ, ವಾಪಸ್ ಪಡೆಯೋಕ್ಕಾಗಲ್ಲ ಅಂತ ಹೇಳಿದವನು ಅವನು. ಸೆಕ್ರೆಟರಿ ಹೇಳಿದಾನ? ಸರ್ಕಾರದ ಯಾವ ಸೆಕ್ರೆಟರಿ ಹೇಳಿದ್ದಾನೆ? ಹಾಗಾದರೆ ನೀವು ಮಾಡಿರ್ತಕ್ಕಂಥ ಅಧಿಕಾರ ಚಲಾವಣೆಯನ್ನು ವಾಪಸ್ ಪಡೆಯೋಕ್ಕಾಗಲ್ವಾ? ಅಧಿಕಾರವನ್ನು ಚಲಾಯಿಸಿ ಅದು ಜನ ವಿರೋಧಿ ನೀತಿ ಇದ್ದಾಗ ವಾಪಸ್ ಪಡೀಲಿಲ್ವಾ? ರೈತರಿಗೆ, ರೈತ ನಾಯಕರುಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಮಾತುಗಳನ್ನು ಹೇಳಿ ಕಳಿಸ್ತು. ಇದು ಜನರು ಒಪ್ಪತಕ್ಕಂಥ ಮಾತಲ್ಲ. ನಿಮಗೆ ಕಾನೂನು ಸಲಹೆ ಬೇಕಾದರೆ ನಾವು ಹೇಳ್ತೀವಿ ಯಾವ ರೀತಿಯಲ್ಲಿ ನೀವು ಅಧಿಸೂಚನೆಯನ್ನು ವಾಪಸ್ ತೆಗಿಬೇಕು ಅಂತ. ಅಧಿಕಾರವನ್ನು ಚಲಾಯಿಸಿದಾಗ ಅಧಿಕಾರವನ್ನು ಚಲಾಯಿಸೋದನ್ನು ವಾಪಸ್ ಪಡಿತಕ್ಕಂಥ ಅಧಿಕಾರ ಕೂಡ ಆ ಸರ್ಕಾರಕ್ಕೆ, ಅಧಿಕಾರಿಗೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ನವರು ತೀರ್ಪುಗಳು ಬಹಳಷ್ಟಿವೆ. ಇವರು ಭೂ ಸುಧಾರಣೆದ ಪ್ರಕ್ರಿಯೆ ಪ್ರಪ್ರಥಮವಾಗಿ ತಪ್ಪಿದೆ. 13 ಗ್ರಾಮಗಳು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕಾಯ್ದೆ ಕೆಳಗಡೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಂತ ಹೇಳಿ ನಮೂದು ಮಾಡಲಾಗಿದೆ. ಗ್ರೀನ್ ಬೆಲ್ಟ್ ಏರಿಯಾ. ಇದು ಗೊತ್ತಿಲ್ವಾ ಸಿದ್ದರಾಮಯ್ಯಗೆ? ಇದು ಗೊತ್ತಿಲ್ವಾ ಪಾಟೀಲ್ರಿಗೆ? ನೀವು ಪ್ರಮಾಣ ವಚನ ತೆಗೆದುಕೊಂಡು ಮಂತ್ರಿಗಳಾಗಿದ್ದೀರಿ. ಯಾವುದೇ ಕೆಳಗಡೆ ಪ್ರಮಾಣ ಮಾಡಿದ್ದೀರಿ? ಸಂವಿಧಾನದ ಅಡಿಯಲ್ಲಿ ನಮೂದಿಸಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಓದಿ ಜನರ ಮುಂದೆ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಿ. ಅದೇನು ಹೇಳುತ್ತೆ ಪ್ರಮಾಣದಲ್ಲಿ? ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಸರ್ಕಾರದ ಅಧಿಕಾರವನ್ನು ವಹಿಸಿ ಸಂವಿಧಾನದ ಅಡಿಯಲ್ಲಿ, ಶಾಸನಗಳ ಅಡಿಯಲ್ಲಿ ರಾಜ್ಯಭಾರ ಮಾಡ್ತೀವಿ ಅಂತ ಹೇಳಿದಿರಿ. ಸಂವಿಧಾನನೂ ವಿರೋಧ ಮಾಡಿದ್ದೀರಿ, ಭೂ ಕಾನೂನು ಶಾಸನ ಕೂಡ ವಿರೋಧ ಮಾಡಿದ್ದೀರಿ.
ಅಂದರೆ ನಿಮ್ಮ ಪ್ರಮಾಣ ವಚನಕ್ಕೆ ಭ್ರಷ್ಟರಾಗಿದ್ದೀರಿ. ನೀವು ತೊಲಗಬೇಕಾಗಿದೆ. ನಾನು ಹೇಳ್ತೀನಿ, ಸಂವಿಧಾನದಲ್ಲಿ 44ನೇ ತಿದ್ದುಪಡಿ ಆದ ಮೇಲೆ ಮೂಲಭೂತ ಹಕ್ಕುಗಳಲ್ಲಿ 19F ಏನಿತ್ತು, ಭೂಮಿ ಒಡೆತನ ಮೂಲಭೂತ ಹಕ್ಕು ಅಂತ ಏನಿತ್ತು, ಅದನ್ನು ತಿದ್ದುಪಡಿ ಮಾಡಿ ಕಿತ್ತು ಬಿಸಾಕಿದ್ರು. ಯಾಕಂತ ಹೇಳಿದ್ರೆ 42ನೇ ತಿದ್ದುಪಡಿ ಸಂವಿಧಾನಕ್ಕೆ ಸಮಾಜವಾದ ಸೋಷಲಿಸ್ಟ್ ಕಂಟ್ರಿ ಅಂತ ಹೇಳಿದ ಮೇಲೆ ಈ 4ನೇ ಭಾಗದಲ್ಲಿರ್ತಕ್ಕಂತಹ ನಿರ್ದೇಶ ತತ್ವಗಳನ್ನು, ಸಮಾನತೆಯನ್ನು ಈ ದೇಶದಲ್ಲಿ ಜನರಿಗೆ ಕೊಡಬೇಕಾದರೆ ಭೂ ಮಾಲೀಕರ ಹಕ್ಕು ಮೂಲಭೂತ ಹಕ್ಕಾಗಿರಬಾರ್ದು, ಅದು ಸಂವಿಧಾನದ ಹಕ್ಕಾಗಬೇಕು ಅಂತೇಳಿ 300 ಹಾಗೆ ತಂದರು. 1901 ಆದ ಮೇಲೆ ಸೋಷಲಿಸ್ಟ್ ಕಂಟ್ರಿ ಅಂತ ಹೇಳಿದ ಮೇಲೆ ಇವಾಗ ಹೇಳ್ತಾ ಇದ್ದಾರೆ ಸೋಷಲಿಸ್ಟು ಹೋಗಬೇಕು, ಸೆಕ್ಯುಲರಿಸಮ್, ಅದು ಇನ್ನೊಂದು ದಿವಸ ಮಾತಾಡ್ತೀನಿ, ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ. ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ನಾಚಿಕೆಗೇಡು. ಬೇರೆಯವರು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ರೈತರ ಜಮೀನನ್ನು ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ನಲ್ಲಿ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಕಾಯ್ದೆ ಒಳಗಡೆ ಇದ್ದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾಗಿದೆ. ಚೇಂಜ್ ಆಫ್ ಲ್ಯಾಂಡ್ ಬದಲಾವಣೆ, ಅಗ್ರಿಕಲ್ಚರಿಂದ ಕೈಗಾರಿಕೆಗಾಗಲಿ ವಸತಿಗಾಗಲಿ ಬದಲಾವಣೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅದು 14A ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ನಲ್ಲಿ. ಭೂ ಉಪಯೋಗವನ್ನು ಬದಲಾವಣೆ ಮಾಡ್ದೇನೆ ಕೃಷಿ ಭೂಮಿಗಳನ್ನು ಕೈಗಾರಿಕಾ ಪ್ರದೇಶ ಅಂತ ನೀವು ಕಾಂಪೋಸಿಟ್ ನೋಟಿಫಿಕೇಷನು 2022ರಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಾಯ್ದೆ ಕೆಳಗಡೆ ಕೊಟ್ಟಿರೋದೇ ಕಾನೂನಿನ ಬಾಹಿರವಾಗಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಅರ್ಥ ಆಗಲಿಲ್ವಾ ನಿಮಗೆ? ಕಾನೂನು ಬಾಹಿರ ಮಾಡಿಲ್ವಾ ನೀವು? ಕಾನೂನು ಬಾಹಿರ ಕೃತ್ಯ ಮಾಡಿ ಭೂ ಸ್ವಾಧೀನ ಮಾಡ್ಕೊಳ್ತೀವಿ, ಭೂ ಕಬಳಿಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಯಾವ ಮುಖದಲ್ಲಿ ನೀವು ಹೇಳ್ತೀರಿ? ಅದಾದ ನಂತರ 13 ಜನ ವಿಲೇಜಸ್ಸು, ಸಾವಿರಾರು ಜನ ರೈತರು, ಕುಟುಂಬಗಳು, ಬಡವರು, ಅವ್ರಿಗೆ ಏನು ಮಾಡ್ತೀರಿ ನೀವು? 1 ಕೋಟಿ ಪರಿಹಾರ ಹಣನ ದೇವನಹಳ್ಳಿಯಲ್ಲಿ ಈ ಲಂಚಕೋರರೆಲ್ಲ ಭೂಮಿಯನ್ನು ಪಡೆದಿದ್ದಾರಲ್ಲ, ರಾಜಕಾರಣಿಗಳು ಮತ್ತು ಈ ನೌಕರಶಾಹಿ ಬಹಳ ದಾಂಧಲೆ ಆಗ್ತಾ ಇದೆ ದೇಶದಲ್ಲಿ ಇವತ್ತು. ಅವರೆಲ್ಲ ಭೂಮಿಯನ್ನು ಪಡೆದಿದ್ದಾರೆ. 1 ಎಕರೆ ಜಮೀನು ಇವತ್ತು ದೇವನಹಳ್ಳಿ ಸುತ್ತಮುತ್ತ 10 ರಿಂದ 12 ಕೋಟಿ ಆಗ್ತದೆ. ಇದು ಮಾರ್ಕೆಟ್ ಬೆಲೆ 12 ಕೋಟಿ. ನೀವೇನು ಹೇಳ್ತಿದ್ದೀರಿ? 1 ಕೋಟಿ ಕೊಡ್ತೀವಿ, ಇನ್ನೂ ಜಾಸ್ತಿ ಬೇಕಾದರೆ ಪಾಟೀಲ್ರು, ಈ ಕೈಗಾರಿಕಾ ಮಂತ್ರಿ ಹೇಳ್ತಾ ಇದ್ದಾರಂತೆ, ಪೇಪರ್ನಲ್ಲಿ ಓದಿದೆ. ರೈತರ ಹತ್ರ ನಾವು ಸಮಾಲೋಚನೆ ಮಾಡ್ತೀವಿ, ಭೂ ಸ್ವಾಧೀನವನ್ನು ಕೈ ಬಿಡೋಕ್ಕಾಗಲ್ಲ, ನಾವು ಹೆಚ್ಚಿಗೆ ಪರಿಹಾರ ಹಣ ಕೊಡೋದಕ್ಕೆ ಯೋಚನೆ ಮಾಡ್ತೀವಿ ಅಂತ. ನೀನು ಭೂ ಸ್ವಾಧೀನ ಮಾಡಿರ್ತಕ್ಕಂಥ ಪ್ರಕ್ರಿಯೆನೇ ಕಾನೂನು ಬಾಹಿರ ಇರುವಾಗ ನೀನೇನು ಮುಲಾಜು ಕೊಡಬೇಕಾಗಿಲ್ಲ. 13 ಹಳ್ಳಿಯ ಜನರ ಪ್ರಾಥಮಿಕ ಅಧಿಸೂಚನೆಯಲ್ಲಿ 13 ಹಳ್ಳಿ, ಅದಾದ ನಂತರ 3 ಹಳ್ಳಿಗಳನ್ನು ಕೈಬಿಟ್ಟಿದ್ದೀರಿ. ಯಾಕೆ ಬಿಟ್ರಿ? ರೈತರ ಮಧ್ಯೆ ಕಲಹ ತರುವುದಕ್ಕೆ ಈ ಪಿತೂರಿ ಮಾಡಿ ಆ ದೇವನಹಳ್ಳಿಯ ಶಾಸಕ ಮತ್ತು ಮಂತ್ರಿ ಪಿತೂರಿಯಿಂದ ರೈತರ ಮಧ್ಯೆ ಕಲಹ ತರುವುದಕ್ಕೆ, ಭಿನ್ನಾಭಿಪ್ರಾಯಗಳನ್ನು ತರುವುದಕ್ಕೆ 3 ಹಳ್ಳಿಯನ್ನು ಬಿದ್ದಿದ್ದೀರಿ. ನಿಮಗೆ 13 ಹಳ್ಳಿಯ
1777 ಎಕರೆ ಜಮೀನನ್ನು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಭೂ ಸ್ವಾಧೀನ ಮಾಡಬೇಕಾದ್ರೆ ಇದರ ವೆಚ್ಚ 5 ಸಾವಿರಾರು ಕೋಟಿಗಳು. ಸಾವಿರಾರು ಕೋಟಿಗಳ ಒಂದು ವ್ಯವಹಾರವನ್ನು ಕರ್ನಾಟಕ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೂಲ್ಸ್ ಗವರ್ನರ್ ಮಾಡಿರುವಂತೆ 163ನೇ ಅನುಚ್ಛೇದದಲ್ಲಿ ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, 5 ಕೋಟಿಗೆ ಮೇಲ್ಪಟ್ಟು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ, ಕ್ರಮ ವಹಿಸಬೇಕಾದ್ರೆ ಸಂಪುಟ ಸಚಿವ ಮುಂದೆ ಹೋಗಬೇಕಾಗಿತ್ತು. ಈ ಕೈಗಾರಿಕೆ ಅಭಿವೃದ್ಧಿಗೆ 13 ಹಳ್ಳಿಗಳ ಭೂ ಸ್ವಾಧೀನವನ್ನು ಮಾಡಬೇಕಾದಾಗ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ತೀರ್ಮಾನ ಇದೆಯೇ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ರೈತರಿಗೆ ತೋರಿಸಬೇಕು. ಅದು ತೋರಿಸ್ಲಿ. ಫಸ್ಟು ಭೂ ಪರಿವರ್ತನೆ ಮಾಡಿದ್ದೀವಿ ಅಂತ ತೋರಿಸ್ಲಿ. ಎರಡನೇದು. ಮೂರನೇದು, 2022ರಿಂದ ಪ್ರಾಥಮಿಕ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಧರಣಿ ಕೂತ್ಕೊಂಡಾಗ 3 ವರ್ಷಗಳ ಕಾಲ ನೀವು ಫೈನಲ್ ನೋಟಿಫಿಕೇಶನ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಅವಧಿ ಇಲ್ವಾ ನಿಮಗೆ? ಇಲ್ಲಿ KDB ಆ್ಯಕ್ಟ್ನಲ್ಲಿ ಭೂ ಸ್ವಾಧೀನ ಮಾಡ್ತಿದ್ದೀವಿ ನಾವು, ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಅಪ್ಲೈ ಆಗಲ್ಲ ಅಂತ ಹೇಳಿ ಒಂದು ವಾದವನ್ನು ಮಂಡಿಸ್ತಾರೆ. ಈ ವಾದ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠದ 7 ಜನ ನ್ಯಾಯಮೂರ್ತಿಗಳು ನಾಗಪುರ್ ಡೆವಲಪ್ಮೆಂಟ್ ಅಥಾರಿಟಿ ಕೇಸ್ನಲ್ಲಿ ಹೇಳಿದ್ದಾರೆ, ಯಾವುದೇ ತಾರತಮ್ಯ ಇರಬಾರದು ಅಕ್ವಿಸಿಷನ್ಗೆ. ಒಂದಕ್ಕೆ ಮಾತ್ರ ತಾರತಮ್ಯ ಇದೆ. ಭೂ ಸ್ವಾಧೀನದ ಕಾಯ್ದೆ ಎಲ್ಲ ಅಕ್ವಿಸಿಷನ್ಗೆ, ಹೌಸಿಂಗ್ ಬೋರ್ಡ್ಗಾಗಿರ್ಬೋದು, ಡೆವಲಪ್ಮೆಂಟ್ ಅಥಾರಿಟಿಗೆ ಆಗಿರ್ಬೋದು, ಅಥವಾ ಬೇರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಗಿರ್ಬೋದು, ಭೂ ಸುಧಾರಣದ ಕಾಯ್ದೆ ಭೂ ಸ್ವಾಧೀನಕ್ಕೆ ಅಪ್ಲೈ ಆಗ್ತದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪುಗಳು 100 ಇವೆ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ದರಿಂದ ನಿಮಗೆ ಭೂ ಸ್ವಾಧೀನದ ಕಾಯ್ದೆ ಕೆಳಗಡೆ ಭೂ ಸ್ವಾಧೀನ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆಗಳು ನಡೀಬೇಕಾಗಿತ್ತು. ಗ್ರಾಮ ಸಭೆ ನಡೆಯಲಿಲ್ಲ. ಗ್ರಾಮ ಸಭಾ ನಡೀಲೇನೆ 2013 ಭೂ ಸ್ವಾಧೀನದ ಕಾಯ್ದೆಗೆ ವಿರೋಧವಾಗಿ ನಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ. ಆದ್ದರಿಂದ ಈ ಭೂ ಸ್ವಾಧೀನದ ಪ್ರಕ್ರಿಯೆ ಪ್ರಥಮದಿಂದ ಇಲ್ಲಿವರೆಗೆ ಫೈನಲ್ ನೋಟಿಫಿಕೇಶನ್ವರೆಗೆ ಕಾನೂನು ಬಾಹಿರವಾಗಿದೆ, ಸಂವಿಧಾನ ವಿರೋಧವಾಗಿದೆ. ಆದ್ದರಿಂದ ಈ ಭೂ ಸ್ವಾಧೀನದ ಪ್ರಕ್ರಿಯೆಯನ್ನು ನೀವು ಬಿಡಬೇಕು. ಇದು ಅಂಶನ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ಆಮೇಲೆ ಈ ಬೃಹತ್ ಕೈಗಾರಿಕೆಯ ಮಂತ್ರಿ ಈ ರಾಜ್ಯದ ಜನರಿಗೆ ಉತ್ತರ ಹೇಳಬೇಕಾಗಿದೆ. 30,000 ಎಕರೆನ ನಮ್ಮ ಶಿವಸುಂದರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ನೀವೆಲ್ಲ ಓದಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ. 30,000 ಎಕರೆಗಳು ಅವರ ಪ್ರಕಾರ ಹೇಳಿರುವುದಲ್ಲ, CAG ಕಂಟ್ರೋಲರ್ ಆಫ್ ಆಡಿಟ್ ಜನರಲ್ ಸಂವಿಧಾನದ ಒಂದು ಇನ್ಸ್ಟಿಟ್ಯೂಷನ್ ಅದು. ಇಟ್ ಈಸ್ ರೆಕಗ್ನೈಸ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್. CAG ರಿಪೋರ್ಟ್ 2017ರಲ್ಲಿ ನಮೂದಿಸಿದ್ದಾರೆ, 30,000 ಎಕರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಕಾಯ್ದೆ ಕೆಳಗಡೆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಜಮೀನು 6,000 ಕೋಟಿ ರೂಪಾಯಿ ಹಣವನ್ನು ಅದು ಬೆಳೆ ಬಾಳ್ತಕ್ಕಂಥದ್ದು ಇನ್ನೂ ಹಂಚಿಕೆ ಆಗದೇ ಕೈಗಾರಿಕೆ ಅಭಿವೃದ್ಧಿ ಮಂಡಳಿಯ ಸ್ವಾಧೀನದಲ್ಲಿದೆ. 30,000 ಎಕರೆ ರೈತರ ಜಮೀನನ್ನು ಕರ್ನಾಟಕ ರಾಜ್ಯದ ರೈತರಿಂದ ಕಸಿದುಕೊಂಡು ದೇವನಹಳ್ಳಿಯಲ್ಲಿ ಸುತ್ತಮುತ್ತ ಏರ್ಪೋರ್ಟ್ ಇರುವುದರಿಂದ ಈ ಬಂಡವಾಳಶಾಹಿಗಳು, ಬಹುಮತೀಯ ಕಂಪನಿಗಳು, ಭೂ ದಾಂಧಲೆ ಮಾಡ್ತಕ್ಕಂಥ, ಅದಕ್ಕೆ ಬೆಂಬಲ ನೀಡ್ತಕ್ಕಂಥ ರಾಜಕೀಯ ನಾಯಕರುಗಳು,
ನೌಕರಶಾಹಿಯ ಭ್ರಷ್ಟಾಧಿಕಾರಿಗಳು ಅವರಿಗೆ ಶಾಮೀಲಾಗಿದ್ದಾರೆ. ಆದ್ದರಿಂದ ಈ 30,000 ಎಕರೆನ ಆ ಕಡೆನೇ ಇಟ್ಕೊಂಡು ಯಾರಿಗೂ ಕೊಡದೇನೆ ಸುತ್ತಮುತ್ತ ಇರತಕ್ಕಂತಹ ಬಂಡವಾಳ ಶಾಹಿಗಳ ಹತ್ರ ಶಾಮೀಲಾಗಿ ಹಣ ಪಡೆದು ರೈತರನ್ನು ದಾಂಧಲೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ರೈತರು ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ನಿವೃತ್ತ ನ್ಯಾಯಮೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಯವರೇನು ಹೇಳಿದ್ರಂತೆ, ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಕಾನೂನಿನ ಸಮಸ್ಯೆಗಳಿವೆ, ಫೈನಲ್ ನೋಟಿಫಿಕೇಶನ್ ಕೊಟ್ಟಾದ ಮೇಲೆ ನಾವು ಇದನ್ನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ. ಯಾಕಾಗಲ್ಲ? ಏನು ನಿಮಗೆ ಕಾನೂನಿನ ಕ್ಲಿಷ್ಟ ಪರಿಸ್ಥಿತಿ? ನಮ್ಮ ಹತ್ರ ಬರಲಿ, ಇಲ್ಲಿ ಬರಲಿ, ನಾನು ಹೇಳ್ತೀನಿ, ಸಂವಿಧಾನ ಹೇಳ್ತೀನಿ, ಶಾಸನಗಳನ್ನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನು ಮಾಡಿದ್ದೀವಿ ಅವೆಲ್ಲ ಹೇಳ್ತೀವಿ. ಅದನ್ನು ತಿಳ್ಕೊಂಡು ನಾಳೆ ಬೆಳಗ್ಗೆ ನೋಟಿಫಿಕೇಶನ್ ಕೊಡೋಕ್ಕೆ ಏನು ಹೆದರ್ತೀಯರಪ್ಪ ಸಿದ್ದರಾಮಯ್ಯ? ನೀನು ಯಾಕೆ? ಯಾರು ಕೈಗಾರಿಕಾ ಮಂತ್ರಿ ಒಬ್ಬನ ಹಿಡ್ಕೊಂಡು ರೈತರನ್ನು ನೀನು 66% ಇರ್ತಕ್ಕಂಥವ್ರನ್ನ ನೀನು ಬಿಟ್ಟರೆ ನೀನು ಸರ್ಕಾರ ಉಳಿತದ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾವುದು ಇದು ಕೈಗಾರಿಕೆ ಅಭಿವೃದ್ಧಿ ಮಾಡೋಕ್ಕೆ ಹೋಗಿ ವೆಸ್ಟ್ ಬೆಂಗಾಲ್ನಲ್ಲಿ ಲೆಫ್ಟ್ ಗೌರ್ಮೆಂಟು ಕಳ್ಕೊಳ್ತು. ನಾನೇ ತೀರ್ಪು ಕೊಟ್ಟಿದ್ದೀನಿ. 1,000 ಎಕರೆ 1,000 ಎಕರೆಯನ್ನು ನಾನು ತೀರ್ಮಾನ ಮಾಡಿದ ರೈತರ ಪರ. ಪರಿಹಾರ ಕೊಡಬೇಕಾಗಿಲ್ಲ, ಭೂಮಿಯನ್ನು ವಾಪಸ್ ಕೊಡಿ ಅಂತೇಳಿ ಭಾರತ ಸರ್ಕಾರ ಅಲ್ಲ, ಇಡೀ ಪ್ರಪಂಚಕ್ಕೆ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ತೀರ್ಪನ್ನು ನಾನು ಲೆಫ್ಟ್ ಥಿಂಕಿಂಗ್ ಆ ಚೀಫ್ ಮಿನಿಸ್ಟರ್ ನನ್ನ ಮುಂದೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಐ ಆಮ್ ಲೆಫ್ಟ್ ಲೀನಿಂಗ್ ಮ್ಯಾನ್ ಅಂತ ಹೇಳಿ 1,000 ಎಕರೆ ಕೈಗಾರಿಕೆ ಅಭಿವೃದ್ಧಿ ಅಂತೇಳಿ ತಪ್ಪು ವಂಚನೆ ಆಡಿಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರವನ್ನು ಕಳ್ಕೊಳ್ತಲ್ಲಿ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮುಖಾಂತರ ನಾನು ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಯಾಗಿ ಹಾಗೂ ಸಿದ್ದರಾಮಯ್ಯನವರಿಗೆ ಶ್ರೇಯೋಭಿಲಾಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಕಿವಿ ಮಾತು. ನೀನು ಬೃಹತ್ ಕೈಗಾರಿಕೆ ಮತ್ತು ನಿನ್ನ ಆ ಕಡೆ ಈ ಕಡೆ ಇದ್ದಲ್ಲ ಮಂತ್ರಿಗಳು ಯಾರನ್ನೆಲ್ಲ ಕರೆದಿದ್ದಲ್ಲ ನೀನೇ, ಕಾನೂನಿನ ಅರಿವು ಅವರಿಗಿಲ್ಲ, ಜನರ ಮಿಡಿತ ಅವರಿಗೆ ಗೊತ್ತಿಲ್ಲ. ಜನವಿರೋಧಿ ನೀತಿಯಾಗಿ ನೀವು ನಡ್ಕೊಂಡು ಹೋದರೆ ನೀವು 5 ವರ್ಷ ಕೂಡ ಇರ್ತಿರೋ ಇಲ್ವೋ ಅಂತಕ್ಕಂಥ ಒಂದು ಅಪನಂಬಿಕೆ ನನ್ನಲ್ಲಿ ಇದೆ. ಆದ್ದರಿಂದ ದಯವಿಟ್ಟು ನಿಮಗೆ ಯಾವುದೇ ಕಾನೂನಿನ ಸಮಸ್ಯೆಗಳಿದ್ದರೆ ಸಾರ್ವಜನಿಕವಾಗಿ ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಸರ್ಕಾರ ರೈತರ ಕ್ಷೇಮವನ್ನು ಅರಿತುಕೊಂಡು ರೈತರ ಪರ ನಿಂತ್ಕೊಳ್ತಕ್ಕಂತಹ ಫೈನಲ್ ನೋಟಿಫಿಕೇಷನ್ನ ಕೈ ಬಿಡ್ತಕ್ಕಂತಹ ಒಂದು ನಿಮಗೆ ಬೇಕಾದರೆ ಡ್ರಾಫ್ಟ್ ನಾನೇ ಮಾಡ್ಕೊಳ್ತೀನಿ, ನಿಮಗೆ ತೊಂದರೆ ಇಲ್ಲ, ರೈತರನ್ನ ಕಾಪಾಡ್ತೀರಿ. ಅಷ್ಟೇ ಅಲ್ಲ, ಇಡೀ ರೈತ ಕಾರ್ಮಿಕ ಸಮುದಾಯ ನಿಮ್ಮ ಜೊತೆಗೆ ಇರ್ತಾರೆ. ಆದ್ದರಿಂದ ನಿನಗೆ ಯಾರೋ ಬೃಹತ್ ಕೈಗಾರಿಕಾ ಒಬ್ಬ ಮಂತ್ರಿ ಅಷ್ಟೇ. ನೀವು ಮುಖ್ಯಮಂತ್ರಿಗಳು, ನೀವು ಈ ದೇಶದ ಈ ರಾಜ್ಯದ ಜನರಿಗೆ ಉತ್ತರ ಕೊಡ್ತಕ್ಕಂತಹವರು. ಎಲ್ಲಿ ಅನ್ಯಾಯ ಆಗಿದೆ ಅಂತ ನಿಮಗೆ ಮನಸ್ಸಿಗೆ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಜನ 1,186 ದಿವಸಗಳ ಕಾಲ ಹೋರಾಟ ಮಾಡಿ ಇನ್ನೂ ಹೋರಾಟದಲ್ಲಿದ್ದಾರೆ. ಹೆಣ್ಣು ಮಕ್ಕಳು ಆ ಟಿ ವಿಯಲ್ಲಿ ಹೇಳಬೇಕು, ಏನೂ ಗೊತ್ತಿಲ್ಲ, ಮಂತ್ರಿಗಳಲ್ಲ ಅವರು, ಜನರ ಪ್ರತಿನಿಧಿಗಳಲ್ಲ, ಅವರು ಮಾತಾಡ್ತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಂಡು ಅವರು ತಕ್ಷಣ ನೀವು ತೀರ್ಮಾನ ತಗೋಬೇಕಾಗಿದೆ. ಇವತ್ತು ಮೀಟಿಂಗ್ ಕೂಡ ಮುಂದುವರಿಸ್ತಾ ಇದ್ವು ಅಂತ ಏನೋ ಸುದ್ದಿ ಬಂತು ನನಗೆ. ಇದು ಈ ಸಭೆಗಳು ಇವತ್ತಿಂದಲ್ಲ, ಏಪ್ರಿಲ್ ಮಾಹಿಯಿಂದ ಮೇ ತಿಂಗಳಿಂದ ಏಪ್ರಿಲಲ್ಲೇ ಫೈನಲ್ ನೋಟಿಫಿಕೇಷನ್ ಕೊಟ್ಟಿದ್ದು. ಅದಕ್ಕೆ ಮುಂಚಿತವಾಗಿ ಭಾಳಷ್ಟು ಸಭೆಗಳು ನಡೆದಿದೆ. ದಿಟ್ಟವಾದ ತೀರ್ಮಾನ ತಗೊಳ್ತಕ್ಕಂಥದ್ದು ಮುಖ್ಯಮಂತ್ರಿ ಕೈಯಲ್ಲಿದೆ. ಮುಖ್ಯಮಂತ್ರಿಯವರು ಆ ದಿಟ್ಟವಾದ ಧೈರ್ಯವಾದ ಜನಪರವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೋಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತಿದ್ದೇನೆ. ಬಂಧುಗಳೇ, ಇವಾಗ ಇವರಿಗೆ ಕಾಲಮಿತಿ ಆಗೋಗ್ಬಿಟ್ಟಿದೆ. ಇವರಿಗೆ ಯಾಕೆ ಕಾನೂನಿನ ಅಡ್ಡಿ ಬರ್ತಾ ಇದೆ ಅಂತ ಹೇಳ್ತಾರೆ?
ಇವಾಗ ನಾಳೆ ಬೆಳಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದರೆ ಈ ನೋಟಿಫಿಕೇಷನು ಸಂವಿಧಾನಬದ್ಧವಾಗಿಲ್ಲ, ಶಾಸನಬದ್ಧವಾಗಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪುಗಳ ಪರವಾಗಿಲ್ಲ. ಆದ್ದರಿಂದ ಇದನ್ನು ನೋಟಿಫಿಕೇಷನನ್ನು ಉಚ್ಚ ನ್ಯಾಯಾಲಯ ಒಡೆದಾಕಬೇಕಾದ್ರೆ ಸರ್ಕಾರಕ್ಕೆ ಆ ಅಧಿಕಾರ ಇಲ್ವಾ? ಇದಕ್ಕೆ ಉತ್ತರ ಸಿದ್ದರಾಮಯ್ಯನವರು ಹೇಳಬೇಕಾಗಿದೆ. ಇವಾಗ ಉಚ್ಚ ನ್ಯಾಯಾಲಯ ಒಡೆದಾಕ್ಬಿಟ್ರೆ ಏನು ಮಾಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ಸುಪ್ರೀಂ ಕೋರ್ಟನ್ನು ಒಡೆದಾಗ್ತದೆ. ಅವಾಗ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ನೀವು ಸ್ವಾಧೀನನೇ ಪಡೀಲಿಲ್ಲ, ಸೆಕ್ಷನ್ 29(5) ನೋಟಿಫಿಕೇಶನ್ ನೋಟಿಸೇ ಕೊಡಲಿಲ್ಲ. ನೀವು ಯಾಕೆ ಕೊಟ್ಟಿಲ್ಲ? 3 ವರ್ಷ ಪ್ರಿಲಿಮಿನರಿ ನೋಟಿಫಿಕೇಷನ್ಗೂ ಫೈನಲ್ ನೋಟಿಫಿಕೇಷನ್ಗೆ ವ್ಯತ್ಯಾಸ ಇದೆ. ಲ್ಯಾಂಡ್ ಎಕ್ವಿಷನ್ ಕಾಯ್ದೆಯಲ್ಲಿ ಅವಧಿ ಇದೆ, ಅದ್ರ ಜೊತೆಗೆ ಅವಾರ್ಡ್ ಬರೆಯೋದಕ್ಕೂ ಅವಧಿ ಇದೆ. ಅವಧಿ ಅಷ್ಟರಲ್ಲೇ ನೀವು ಮಾಡಲಿಲ್ಲ, ಸ್ವಾಧೀನ ತಗೊಳ್ಳಿಲ್ಲ ಅಂದರೆ ಈ ಭೂ ಸ್ವಾಧೀನದ ಪ್ರಕ್ರಿಯೆ ಲ್ಯಾಪ್ಸ್ ಆಗೋಗ್ಬಿಡ್ತದೆ. ಇದು ಸುಪ್ರೀಂ ಕೋರ್ಟಿನ ತೀರ್ಪುಗಳು. ಆದ್ದರಿಂದ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ. ನಮ್ಮ ಹತ್ರ ಬನ್ನಿ, ನಿಮ್ಮ ಅಡ್ವೊಕೇಟ್ ಜನರಲ್ನೂ ಕರ್ಕೊಂಬನ್ನಿ, ನಿಮಗೆ ಯಾರ್ಯಾರು ಸೀನಿಯರ್ ಲಾಯರ್ಸ್ ಬೇಕೋ ಅವನ್ನೆಲ್ಲರನ್ನೂ ಕರ್ಕೊಂಬನ್ನಿ. ನಿಮಗೆ ದಾರಿ ತೋರಿಸ್ತೀವಿ. ಈ ನೋಟಿಫಿಕೇಷನ್ನ ನಾಳೆನೇ ವಿತರಣೆ ಮಾಡೋದಕ್ಕೆ ನಾವು ಸಲಹೆಯನ್ನು ಕಾನೂನಿನ ಪರವಾಗಿ ನಿಮ್ಮ ಕೈಗೆ ಶಕ್ತಿಯನ್ನು ಕೊಡ್ತಕ್ಕಂತಹ, ನಿಮ್ಮ ಬುದ್ಧಿಗೆ ಇನ್ನೂ ಹೆಚ್ಚಿನ ಬುದ್ಧಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ಚೀಫ್ ಮಿನಿಸ್ಟರ್ ಅವರಿಗೆ ಈ ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ. ಆದ್ದರಿಂದ ಇದು ಇನ್ನೊಂದು ಮಾತನ್ನ ನಿಮಗೆ ಹೇಳಬೇಕಾಗಿದೆ. ಹೋರಾಟದ ಮುಖಾಂತರ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದೀವಿ, ಭೂ ಸ್ವಾಧೀನದ ಪ್ರಕ್ರಿಯೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಅಲ್ಲ, ಇದು ಸ್ವಾಧೀನ ಪಡೀಲಿಲ್ಲ. ಸ್ವಾಧೀನ ಪಡಿಬೇಕಾದ್ರೆ ಅವಾರ್ಡ್ ಬರೀಬೇಕಾಗಿದೆ. ಇದು KDB ಆ್ಯಕ್ಟ್ ಬೇರೆ ವೆಸ್ಟ್ ಆಗೋಗ್ಬಿಡ್ತದೆ ಅಂತ. ಆ ಸೆಕ್ಷನ್ನು ಏನು ಊರ್ಜಿತ ಅಲ್ಲ. ಲ್ಯಾಂಡ್ ಎಕ್ವಿಷನ್ 2013 ಆದಮೇಲೆ 1980ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಕೇಸ್ನಲ್ಲಿ 5 ಜನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಲ್ಯಾಂಡ್ ಎಕ್ವಿಸಿಷನ್ ಕಾಯ್ದೆ ಎಲ್ಲ ಭೂ ಸ್ವಾಧೀನದ ಪ್ರಕ್ರಿಯೆಗಳಿಗೆ ಅಪ್ಲೈ ಆಗ್ತದೆ ಅಂತ. ನಿಮಗೆ ಸ್ವಾಧೀನ ಪಡೀಲಿಲ್ಲ, ಅವಾರ್ಡ್ ಬರೀಲಿಲ್ಲ, ನಿಮ್ಮ ಸ್ವಾಧೀನಕ್ಕೆ ರೈತರು ಭೂಮಿಯನ್ನು ಕೊಡೋದಕ್ಕೆ ಇಲ್ಲ ಅಂತೇಳಿ ನಮ್ಮ ಅಜ್ಜಿ ಮೊನ್ನೆ TV ನಲ್ಲಿ ಹೇಳಿದ್ದಾಳೆ. ಅಲ್ಲಿ ನಿಮಗೆ ಬಂದು ತಗೊಳ್ಳಿ, ನಾವು ಸತ್ರು ಕೂಡ ನಿಮಗೆ ಜಮೀನನ್ನು ನಿಮ್ಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಶಕ್ತಿ ಎಷ್ಟು, ರೈತರ ಶಕ್ತಿ ಎಷ್ಟು ಅಂತ ತೀರ್ಮಾನ ಚನ್ನರಾಯಪಟ್ಟಣದಲ್ಲಿ ತೀರ್ಮಾನ ಆಗ್ತದೆ ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಜೋಪಾನವಾಗಿರಬೇಕಾಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ರೈತ ನಾಯಕರನ್ನು, ಕಾರ್ಮಿಕ ನಾಯಕರು, ರೈತರು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥವರಿಗೆ ಒಂದು ಮನವಿಯನ್ನು ನಾನು ಮಾಡ್ತಿದ್ದೀನಿ. ಇತ್ತೀಚಿನ ದಿವಸಗಳಲ್ಲಿ ಹೋರಾಟಗಳು ಸ್ಥಗಿತ ಆಗಿವೆ. ಹೋರಾಟವಿಲ್ಲದೇ ನಿಮ್ಮ ಜೀವನದ ಬದುಕಿಗೆ ಅರ್ಥವಿಲ್ಲ. ಹೋರಾಟದ ಮುಖಾಂತರನೇ ನೀವು ಜೀವನ ಮಾಡಬೇಕಾಗಿದೆ. ನೀವೇನು ಭ್ರಮೆ ಇಟ್ಕೋಬೇಕಾಗಿಲ್ಲ. ನಮ್ಮ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ಪ್ರಗತಿಪರ ಎಲ್ಲ ನಾಯಕರುಗಳು ಕೂಡ ಇಲ್ಲಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅವರು ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರಲಿ ಅಥವಾ ಬೇರೆ ಸರ್ಕಾರ ಆಗಿರಲಿ, ನಿಮ್ಮ ಪರ ನಿಲ್ತಾರೆ ಅಂತ ಹೇಳಿ ನೀವು ಯಾವತ್ತೂ ನಂಬಬೇಡಿ. ನಿಮಗೆ ನಂಬಿಕೆ ಇರ್ತಕ್ಕಂಥದ್ದು ಹೋರಾಟದ ಮೇಲೆ. ನಿಮ್ಮ ಜನರು ಪ್ರತಿನಿಧಿಗಳಾದಾಗ, ಅವರು ಸತ್ಯಸಂಧರಾಗಿ ನಡ್ಕೊಂಡಾಗ, ರೈತರ ಪರ ಕಾಳಜಿ ಇರುವಾಗ, ಕಾರ್ಮಿಕರ ಪರ ಕಾಳಜಿ ಇರುವಾಗ, ಮತಭೇದವಿಲ್ಲದೆ, ಧರ್ಮಭೇದವಿಲ್ಲದೆ, ವರ್ಣಭೇದವಿಲ್ಲದೆ, ಲಿಂಗಭೇದವಿಲ್ಲದೆ ಹೋರಾಟ ಮಾಡ್ತಕ್ಕಂತಹ ಶಕ್ತಿ ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂಥದ್ದು ವರ್ಗರಹಿತ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕಾರ್ಲ್ ಮಾರ್ಕ್ಸು ಸ್ಟೋರಿಯನ್ನು ನಾವೆಲ್ಲರೂ ಕೇಳಬೇಕಾಗಿದೆ. ಕಾರ್ಲ್ ಮಾರ್ಕ್ಸು ಸತ್ರು, ಮಕ್ಕಳು ಸತ್ರು, ಅವರ ಹೆಂಡತಿಗೆ ಮೊಲೆಯಲ್ಲಿ ಹಾಲು ಬರಲಿಲ್ಲ ಮಕ್ಕಳು ಕೊಡೋಕ್ಕೆ.
ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪಲ್ಲಟ ಮಾಡಿಸಿದ್ರು. ಆದರೆ 18ನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಯಾವುದಕ್ಕೂ ಹೆದರಲಿಲ್ಲ, ಬೆದರಲಿಲ್ಲ. ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತನ ಕೊಟ್ಟು ಹೋಗಿದ್ದಾರೆ. ಆ ಸಿದ್ಧಾಂತನೇ ಉತ್ತರ ಈ ದೇಶದಲ್ಲಿ ಸಮಾಜದ ಪರಿವರ್ತನೆಗೆ. ಆದ್ದರಿಂದ ನೀವೆಲ್ಲರೂ ಹೋರಾಟದ ಮನೋಭಾವವನ್ನು ಬೆಳೆಸ್ಕೋಬೇಕಾಗಿದೆ, ಪ್ರತಿಭಟನೆಗಳನ್ನು ಬೆಳೆಸ್ಕೋಬೇಕಾಗಿದೆ. ಇದು ನಾನು ಭಾಳ ಜವಾಬ್ದಾರಿಯುತವಾಗಿ ನಿವೃತ್ತ ನ್ಯಾಯಮೂರ್ತಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ದೇಶದ ಸಮಾಜದ ವ್ಯವಸ್ಥೆ ಕೊಳೆತು ಹೋಗ್ಬಿಟ್ಟಿದೆ. ಲಂಚಕೋರರು, ಭ್ರಷ್ಟರು, ರಾಜಕೀಯ ಭ್ರಷ್ಟತೆ ತುಂಬಿ ತುಳುಕಾಡ್ತಾ ಇದೆ. ಇದರ ವಿರುದ್ಧ ಹೋರಾಟ ಮಾಡದೇನೆ ಬೇರೆ ವಿಧಿ ಇಲ್ಲ. ಆದ್ದರಿಂದ ನೀವು ಪ್ರತಿನಿತ್ಯ, ಪ್ರತಿ ಗಳಿಗೆ, ಪ್ರತಿ ಸಮಯ ಕೂಡ ನೀವು ಉಪಯೋಗಿಸಿ ಹೋರಾಟದ ಮುಖಾಂತರ ಈ ಬಂಡವಾಳಶಾಹಿಗಳಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ನೌಕರಶಾಹಿ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಉತ್ತರ ಕೊಡಬೇಕಾದ್ರೆ ಒಂದೇ ಮಾರ್ಗ, ಹೋರಾಟ, ಸಂಘಟನೆ. ಇದಕ್ಕೆ ಗಟ್ಟಿಯಾಗಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬದುಕು ಹೇಳಲಾರದ ಬದುಕಾಗುತ್ತೆ. ಇನ್ನು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ನಿಮ್ಮ ಹೆಂಡತಿಯರಿಗೆ ಔಷಧಿ ಇಲ್ಲ, ನಿಮಗೆ ಉದ್ಯೋಗ ಇಲ್ಲ. ನೀವು ಬದುಕ್ತಾ ಇರ್ತಕ್ಕಂಥ ನೀತಿಯನ್ನು ಇವ್ರು ಯಾರೂ ಪರಿಶೀಲನೆ ಮಾಡೋದಲ್ಲ. ಬಸ್ಸು ಫ್ರೀ, 2,000 ರೂಪಾಯಿ ಫ್ರೀ ಅಂದರೆ ನಿರುದ್ಯೋಗ ಸಮಸ್ಯೆ ಹೋಗಿದೆಯಾ? ಬಡತನ ಹೋಗಿದೆಯಾ? ಯಾರಿಗೆ ಟೋಪಿ ಮಾತುಗಳು ಹೇಳುವುದು ಈ ಸರ್ಕಾರ? ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ಮಾತನ್ನು ಮುಖ್ಯಮಂತ್ರಿ, ಮಂತ್ರಿಗಳು, ಪ್ರತಿನಿಧಿಗಳು, ಸರ್ಕಾರ ಕೇಳಬೇಕು ಅಂದರೆ ಹೋರಾಟ ಒಂದೇ ಮಾರ್ಗ. ಈ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳನ್ನು ಸೋಲಿಸುವುದು ಎರಡನೇ ಮಾರ್ಗ ಅಂತ ಹೇಳಿ ನಾನು ಭಾಳ ಜವಾಬ್ದಾರಿಯುತದಿಂದ ನಿಮಗೆ ನ್ಯಾಯಾಲಯದಲ್ಲಿ, ನ್ಯಾಯಾಲಯ ಆಚೆ ನಿಮ್ಮ ಜೊತೆ ದೃಢವಾಗಿ, ಬಲವಾಗಿ, ನನ್ನ ಜೊತೆಗೆ ಇನ್ನು ಸಂತೋಷ ಹೆಗಡೆಯನ್ನು ಕೂಡ ಕರ್ಕೊಂಡು ಬರ್ತೀನಿ ಅಂತಕ್ಕಂಥ ಆಶ್ವಾಸನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಕುಗ್ಗಬೇಡಿ,